ನಮಸ್ಕಾರ ನನ್ನ ಹಿತೈಷಿಗಳಿಗೆ. ನಾನು ಚೆನ್ನಾಗಿದ್ದೀನಿ, ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ. ನೋಡಿ, ಇದು ಗಾಂಧಿ ಬಜಾರ್ ಮೇನ್ ರೋಡು. ಇಲ್ಲಿ ಒಂದು ಆಯುರ್ವೇದ ಶಾಪು. ನಾನು ತುಂಬ ವರ್ಷದಿಂದ ಬರ್ತಾಯಿದ್ದೀನಿ. ಆಯುರ್ವೇದ ಶಾಪವ್ರನ್ನ ಕೇಳಿಕೊಂಡೆ ಒಂದು ವೀಡಿಯೋ ಮಾಡ್ಬೋದಾ ಅಂತಂದೆ. ಖಂಡಿತ ಮಾಡಿಮ್ಮ ಅಂತ ಹೇಳಿದ್ರು. ಅದಕ್ಕೆ ವೀಡಿಯೋ ಮಾಡೋದಕ್ಕೆ ಬಂದಿದ್ದೀನಿ. ತೋರಿಸ್ತೀನಿ ಬನ್ನಿ, ಇವಾಗ ಒಳಗೋಗೋಣ. ನೋಡಿ, ಓನರ್ ಇವಾಗ ಫ್ರೀ ಆದರು. ಅದಕ್ಕೆ ಅವ್ರು ಫ್ರೀ ಆದ್ರಲ್ಲ ಅಂತ ಮಾತಾಡ್ಸೋಕ್ಕೆ ಬಂದೆ ನಾನು. ಸರ್ ನಮಸ್ಕಾರ. ನಿಮ್ಮ ಹೆಸರು ಸರ್? ರಾಘವೇಂದ್ರ. ಸರ್ ನಿಮ್ಮನ್ನ ನಾನು ಒಂದು 20 ವರ್ಷದಿಂದ ನೋಡ್ತಾ ಇದ್ದೀನೇನೋ. ಈ ಅಂಗಡಿ ಓಪನ್ ಮಾಡಿ ಎಷ್ಟು ವರ್ಷ ಆಯಿತು ಸರ್? 23 ವರ್ಷ ಆಯಿತು. ಹಂಗಾರೆ ಇನ್ನೂ ಮುಂಚೆಯಿಂದ, ಯಾಕಂದ್ರೆ ನಿಮ್ದು ಅಲ್ಲಿ ಸಣ್ಣ ಅಂಗಡಿ ಇತ್ತು, ಅವಾಗಿಂದ ನಾನು ಅಲ್ಲಿಗೆ ಬರ್ತಿದ್ದೆ ನಾನು. ಅದಕ್ಕೊಂದು ವೀಡಿಯೋ ಮಾಡೋಣ ಅಂತ ಬಂದಿದ್ದ ತಕ್ಷಣ ಒಪ್ಕೊಂಡ್ರೆ ನೀವು. ತುಂಬ ಖುಷಿ ಆಗೋಯ್ತು ನನಗೆ. ಯಾಕಂದರೆ ಇವಾಗ ಆಯುರ್ವೇದ ತುಂಬ ಜನ ಎಲ್ಲರೂ ಆಯುರ್ವೇದಕ್ಕೆ ಮೊರೆ ಹೋಗ್ತಾ ಇದ್ದಾರೆ. ಇಂಗ್ಲೀಷನ್ ಮೆಡಿಸನ್ನು ಇವಾಗಿರೋ ಒಂದು ತಕ್ಷಣಕ್ಕೆ ಕಡಿಮೆ ಆಗುತ್ತೆ, ಆದರೆ ಆಯುರ್ವೇದ ಏನೂ ಸೈಡ್ ಎಫೆಕ್ಟ್ ಏನೂ ಇರಲ್ಲ. ನೀವೇನು ಹೇಳ್ತೀರಾ ಸರ್? ನನಗೆ ಗೊತ್ತಿಲ್ಲ, ನನಗೆ ಗೊತ್ತಿದ್ದಷ್ಟು ಹೇಳಿದೆ. ನೀವೇನು ಹೇಳ್ತೀರಾ ಸರ್? ಏನೇನಕ್ಕೆ ಮೆಡಿಸನ್ ಇದೆ? ಎಲ್ಲ ಥರ ಪ್ರಾಬ್ಲಮ್ಗಳಿಗೂ ಮೆಡಿಸಿನ್ಸ್ಗಳು ಸಿಗುತ್ತೆ. ಒಳ್ಳೊಳ್ಳೆ ಡಾಕ್ಟರ್ಸ್ಗಳಿದ್ದಾರೆ ಈಗ ಆಯುರ್ವೇದದಲ್ಲಿ. ಡಾಕ್ಟರ್ಸ್ ಎಷ್ಟು ಗಂಟೆಗೆ ಬರ್ತಾರೆ ಸರ್? ಬೆಳಗ್ಗೆ ಇರ್ತಾರೆ, ಈವ್ನಿಂಗ್ ಇರ್ತಾರೆ. ಬೆಳಗ್ಗೆನೂ ಈವ್ನಿಂಗ್ ಇರ್ತಾರೆ. ಬೆಳಗ್ಗೆ ಜೆಂಟ್ಸ್ ಇರ್ತಾರೆ, ಈವ್ನಿಂಗ್ ಟೈಮ್ ಲೇಡಿ ಇರ್ತಾರೆ. ಎಲ್ಲ ಥರ ಪ್ರಾಬ್ಲಮ್ಗಳಿಗೂ ಮೆಡಿಸಿನ್ಸ್ಗಳು ಈಗ ಮೊದಲಿಗಿಂತ ಅಡ್ವಾನ್ಸ್ ಮೆಡಿಸಿನ್ಸ್ಗಳಿದ್ದಾವೆ ಆಯುರ್ವೇದದಲ್ಲಿ. ಈಗ ನಿಮ್ಮ ಆಂಟಿಬಯೋಟಿಕ್ಕು ಅವೆಲ್ಲ ಏನು ತೊಗೊಂತಾರೋ ಅದಕ್ಕಿಂತ ಚೆನ್ನಾಗಿ ಕೆಲಸ ಮಾಡೋಂಥ ಆಯುರ್ವೇದದಲ್ಲಿ. ಅದೇ ನಾನು ಲಾಸ್ಟು ಒಂದು ಮೆಜೆಸ್ಟಿಕಲ್ ಆಯುರ್ವೇದ ಹಾಸ್ಪಿಟ್ಲದ್ದು ವೀಡಿಯೋ ಮಾಡಿದ್ದೆ. ಅದನ್ನ ನೋಡ್ಬಿಟ್ಟು ಎಲ್ಲರೂ ಕಮೆಂಟ್ಸಲ್ಲಿ ಕೇಳ್ತಿದ್ರು, ಬರೀ ಹಾಸ್ಪಿಟ್ಲಿಗೆ ತೋರಿಸಿದ್ದೀರಾ, ನೀವು ಔಷಧಿಗಳ ಬಗ್ಗೆ ತೋರಿಸಿ ಅಂತ ಹೇಳಿದ್ರು. ತಕ್ಷಣ ನೆನಪಾಗಿದ್ದೆ ನೀವು ನನಗೆ. ಅದಕ್ಕೋಸ್ಕರ ನೋಡೋಣ ಅಂತ ಬಂದೆ. ನಮ್ಮದು ಗಾಂಧಿ ಬಜಾರಲ್ಲೇ 23 ವರ್ಷದಿಂದ. ಹೌದು, 23 ವರ್ಷದಿಂದ ಇದೆ. ಬಟ್ ಅವಾಗಿಂದನೂ ಅಷ್ಟೇ ಚೆನ್ನಾಗಿ ಒಳ್ಳೆ ಕಸ್ಟಮರ್ಸ್ಗಳು, ಒಳ್ಳೆ ಡಾಕ್ಟರ್ಸ್ಗಳು ಇರೋದು. ಹೌದು ಹೌದು. ಅಲ್ಲ, ನೀವು ಒಳ್ಳೆಯವ್ರು ನಗ್ನಾಗ್ತಾ ಚೆನ್ನಾಗಿ ಮಾತಾಡೋದ್ರಿಂದ ನಿಮ್ಗೆ ನಾವೂ ಹಂಗೆ ಬರ್ತೀವಿ. ನೀವು ಚೆನ್ನಾಗಿ ಮಾತಾಡೋದಕ್ಕಲ್ವ ಸರ್ ನಾವು ಬಂದು. ಇಲ್ಲ ನೀವು ಏನಕ್ಕೂ ನಮಗೆ ನಾವೀಗ ಕೇಳಿದಕ್ಕೆ ಏನು ಮಾತಾಡದೇ ಇದ್ದರೆ, ಇವಾಗ ನೋಡಿ ನಾನು ಬಂದು ಒಂದು ವೀಡಿಯೋ ಮಾಡಲ ಸರ್ ಅಂದಿದ ತಕ್ಷಣ ಅಷ್ಟೇ ತಾನೇ ಬನ್ನಿ ಮಾಡ್ಕೊಳ್ಳಿ ಮೇಡಮ್ ಅಂತ ಹೇಳಿದ್ರಿ. ಅದು ಮನೇಲಿದ್ರಿ, ನೀವು ಬನ್ನಿ ಸರ್ ಅಂದಿದ್ದು ಕೂಡಲೇ ಓಡಿ ಬಂದ್ರಿ ಮನೆಯಿಂದ. ಅದು ಖುಷಿ ಅಲ್ವಾ ಸರ್? ಅದಕ್ಕಿಂತ ಇನ್ನೇನು ಬೇಕಲ್ವಾ? ಇನ್ನೊಂದು ಏನಂದರೆ ನಮ್ದು ಈಗ ಆಯುರ್ವೇದದ ಜೊತೆ ಏನು ಮಾಡಿದೆ ಅಂದರೆ ಆರ್ಗಾನಿಕ್ ಪ್ರಾಡಕ್ಟ್. ಹೌದೌದು. ಆರ್ಗಾನಿಕ್ ಫುಡ್ ಪ್ರಾಡಕ್ಟ್ಗಳು, ಈ ಮಿಲೆಟ್ಸ್ಗಳಾಗಲಿ, ಬೇಳೆ ಕಾಳುಗಳಾಗಲಿ, ಆರ್ಗಾನಿಕ್ ಹಾಲು, ಹಾಲು ನೋಡಿದೆ, ಮತ್ತು ಬೆಲ್ಲ ಅವೆಲ್ಲ ನಮಗೆ ಏನಂದರೆ ಆರ್ಗಾನಿಕ್ ಸಿಗುತ್ತೆ. ಹೌದು, ಒಂದು ಚೂರು ರೇಟ್ ಜಾಸ್ತಿ ಆದ್ರೂ ಆದರೆ ಆರೋಗ್ಯ ಬೇಕು ಅಂತಂದರೆ ಮಾಡಲೇಬೇಕಲ್ವ ಸರ್? ಅದೇ ನಾನು ಡಾಕ್ಟರ್ನ ಮಾತಾಡ್ಸೋಣ ಅಂದ್ಕೊಂಡೆ, ಪೇಷಂಟ್ ಇದ್ದರು, ಅದಕ್ಕೋಸ್ಕರ ಸರಿ ಸರ್. ಇಷ್ಟೊತ್ತು ನನ್ನ ವೀಡಿಯೋಗೆ ನೀವು ಮಾತಾಡಿದ್ದಕ್ಕೆ ತುಂಬ 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 ಧನ್ಯವಾದಗಳು ಸರ್. ಥ್ಯಾಂಕ್ ಯು ಸರ್. ಹೊರಗಡೆ ಕರ್ಕೊಂಡು ಹೋಗ್ಬೇಕು ಸರ್. ಅಲ್ಲ, ಒಳಗಡೆ ಬೇಡ, ಹೊರಗಡೆ. ಲಾಸ್ಟ್ ಟೈಮ್ ಬಂದಿದ್ವಿ, ಸೆಕೆಂಡ್ ನೋಡಿ, ಆರ್ಗ್ಯಾನಿಕ್ದು ಇದೆಲ್ಲ ಬೇಳೆಗಳು ಎಲ್ಲ ಆರ್ಗ್ಯಾನಿಕ್ಕು ಪ್ರತಿಯೊಂದು ಸಿಗುತ್ತೆ ನೋಡಿ. ಇವರು ಸಂತೋಷ್ ಗುರೂಜಿ ಅವ್ರದ್ದು ಕೈ ತುತ್ತು, ಜ್ಯೂಸಿಂದ ಹಿಡಿದು ನೋಡಿ, ಆಲೂವೆರಾ ಜ್ಯೂಸು, ಆಮ್ಲ ಜ್ಯೂಸು, ವೆಯ್ಟ್ ಲಾಸ್ದೇನೋ ನೋಡಿ, ದೇಹದ ತೂಕ ಕಡಿಮೆ ಮಾಡುವ ಕಿಟ್, ಇದೆಲ್ಲ ಮಿಲೆಟ್ಸ್. ಇಂಥದ್ದು ಸಿಗಲ್ಲ ಅನ್ನಂಗಿಲ್ಲ. ನಮ್ಮ ಗಾಂಧಿ ಬಜಾರ್ ಆಯುರ್ವೇದ ಶಾಪಲ್ಲಿ ತುಂಬ ವೆರೈಟಿ ಸಿಗುತ್ತೆ.
ಒಂದೊಂದು ತೋರಿಸೋದಕ್ಕೆ ತುಂಬ ಟೈಮ್ ಹಿಡಿಯುತ್ತೆ. ಎಲ್ಲ ಶಾವಿಗೆ. ಪ್ಲಮ್ ಕ್ಯಾಂಡಿ, ಕೋಕಮು ಎಲ್ಲ ತುಂಬ ಚೆನ್ನಾಗಿರುತ್ತೆ ಐಟಮ್ ಇಲ್ಲಿ. ನೋಡಿ, ಇದು ಮೆಣಸಿನ್ಕಾಯಿ ನಮ್ಮೂರ ಕಡೆ ಸಿಗುತ್ತೆ. ಇದು ಚುರುಕು ಮೆಣಸಿನ್ಕಾಯಿ ಅಂತೀವಿ. ತುಂಬ ಖಾರ ಜಾಸ್ತಿ, ಅದು ತುಂಬ ಟೇಸ್ಟಿಯಾಗಿರುತ್ತೆ. ಇದು ಖಾರ ಸಿಂಗಾಪುರಲ್ಲಿ ಹಾಂ ನೋಡಿ, ಸಿಂಗಾಪುರಲ್ಲಿ ಹೇಳಿ. ತಪ್ಪ ಅಂಗಡಿಯಲ್ಲಿ ಇರುತ್ತೆ. ಹೌದಾ, ಸಿಂಗಾಪುರಲ್ಲ? ನೀವು ಸಿಂಗಾಪುರಲ್ಲಿ ಇದ್ರಾ? ನಮ್ಮ ತಂಗಿ ಇದ್ದಾರೆ, ಅವರು ಹೋದ್ರೆ ಅಲ್ಲೆಲ್ಲ ತೋರಿಸ್ತಾರೆ. ಹೌದಾ? ಹಾಂ. ಅವ್ರು ಅಲ್ಲೇ ಕೆಲಸ. ಆಲ್ಮಂಡ್ ಮಿಲ್ಕ್ ನೋಡಿ ಎಲ್ಲ ರೆಡ್ ರೈಸ್ ಲಾಡು ಪ್ರತಿಯೊಂದು ಸಿಗುತ್ತೆ ನೋಡಿ. ಇದು ಎಣ್ಣೆಗಳೆಲ್ಲ ಪ್ಯೂರ್ ಎಣ್ಣೆಗಳು. ಕೊಬ್ಬರಿ ಎಣ್ಣೆ, ಹರಳೆಣ್ಣೆ, ಎಳ್ಳೆಣ್ಣೆ, ಕಡಲೆಕಾಯಿ ಎಣ್ಣೆ, ನೀಮ್ ಆಯಿಲ್ ನೋಡಿ. ಪ್ರತಿಯೊಂದು ಚಟ್ನಿ ಪುಡಿಗಳು, ಕರಿಬೇವಿನ ಚಟ್ನಿ ಪುಡಿ, ಬಿಸಿಬೇಳೆಬಾತ್ ಮಸಾಲೆ ಮೆಂತ್ಯ ಪುಡಿ, ಮೆಣಸಿನ್ಕಾಯಿ ಪುಡಿ, ನಿಂಬೆ ಹಣ್ಣಿನ ಉಪ್ಪಿನಕಾಯಿ ಚಟ್ನಿ ಪುಡಿಗಳಿದೆಲ್ಲ ಪೌಡರ್ಗಳು. ಮತ್ತು ನಿಮ್ಗೆ ಆಯುರ್ವೇದದ್ದು ಪ್ರತಿಯೊಂದು ಸಿಗುತ್ತೆ ಇಲ್ಲಿ ನೋಡಿ. ಶುಂಠಿ, ಇದು ಜಿಂಜರ್ ಸ್ವೀಟು, ಕೆಮ್ಮಿಗೆಲ್ಲ ತುಂಬ ಒಳ್ಳೆಯದಿದು. ಕೆಮ್ಮಿದ್ದಾಗ ಒಂದು ನೋಡಿ, ಪೈನಾಪಲ್ ಡ್ರೈ, ಆಯಿಲ್ಗಳು, ಆಯಿಲು, ಕ್ರೀಮು, ತುಂಬ ಎಲ್ಲ ಏನು ಇಂಥದ್ದು ಇದೆಲ್ಲ ತಲೆನೋವು ಅನ್ಸುತ್ತಲ್ವ, ಫುಲ್ಲು ಇದಿಷ್ಟು ತಲೆನೋವು. ಯೂಟ್ಯೂಬ್ ಮಾಡೋರಿಗೆ ಜಾಸ್ತಿ ತಲೆನೋವು ಇರುತ್ತೆ, ಅವರೆಲ್ಲ ಉಪಯೋಗಿಸ್ಬೋದು ನೋಡಿ ಇದೆಲ್ಲ. ಶಾಂಪು ನೋಡಿ, ಆಯುರ್ ಶಾಂಪು. ಆಮ್ಲ ಕ್ಯಾಂಡಿ ನೋಡಿ, ನೆಲ್ಲಿಕಾಯ್ದು. ಇದೆಲ್ಲ ಮಸಾಲೆ ಪದಾರ್ಥಗಳು. ಇಂಥದ್ದು ಮಸಾಲೆ ಇಲ್ಲ ಅನ್ನಂಗಿಲ್ಲ ನೋಡಿ. ನಮಗೆ ಏನೇನಂತ ಗೊತ್ತಿರಲ್ಲ, ಅಷ್ಟು ಮಸಾಲೆಗಳಿದೆ ನೋಡಿ. ಜ್ಯೇಷ್ಠ ಮಧು ಪೌಡ್ರು, ಇದು ಅಮೃತಬಳ್ಳಿ, ಶುಂಠಿ, ತುಳಸಿ, ಇದು ನೇರಳೆ ಹಣ್ಣಿನ ಬೀಜದ ಪೌಡ್ರು, ಅಶ್ವಗಂಧ, ಟೋಟಲ್ 885. ಏನು ಪಿಪ್ಲಿ ಪೌಡ್ರೇನೋ, ಪಿಪ್ಲಿ ಪೌಡ್ರಿದು.
ಆಯುರ್ವೇದದ್ದು ಬುಕ್ ನೋಡಿ. ಹಲೋ ಹಾಂ ಆಯ್ತು ಕಾಪಿ ಇಲ್ಲ ಇಲ್ಲಿ ಶಾಪ್ ಹಾಂ ನೆಕ್ಸ್ಟ್ ನಾವೇ ಮಾಡೋದು ಹಾಂ ಇಲ್ಲ ಅಮ್ಮ ಸಾಕಾಗೈತಾ ಸ್ಕ್ಯಾನಿಂಗ್ ಮಾಡ್ಕೊಂಡು ಸಾಕಾಗುತ್ತಾ ಏನಿಲ್ಲ ಅಂತ. ಡಾಕ್ಟ್ರೆ ನಮಸ್ಕಾರ. ನಿಮ್ಮ ಹೆಸರು? ನನ್ನ ಹೆಸರು ಡಾಕ್ಟರ್ ಚಂದ್ರಕಲಾ ಅಂತ ಹೇಳಿ. ನಾನು ಈ ಅಂಗಡಿ ತುಂಬ ವರ್ಷದಿಂದ ಬರ್ತಾ ಇದ್ದೀನಿ. ನಮ್ಮದೇ ಅಂಗಡಿ ಅಂದ್ಕೊಂಡಿದ್ದೀನಿ ನಾನು. ಸರ್ ಕೇಳಿದೆ ಒಂದು ವಿಡಿಯೋ ಮಾಡ್ಬೋದಾ ಅಂತ. ಅದಕ್ಕೇನಂತೆ ಮಾಡಿ ನಾವು ಹೇಳೋದಕ್ಕಿಂತ ಡಾಕ್ಟರ್ನ ಕೇಳಿ, ಡಾಕ್ಟರ್ ಚೆನ್ನಾಗಿ ಹೇಳ್ತಾರೆ ಅಂತ ಅಂದರು. ಅದಕ್ಕೆ ನಿಮ್ಗೆ ಕೇಳ್ತಾ ಇದ್ದೀನಿ. ಡಾಕ್ಟರ್ ಚೆನ್ನಾಗಿ ಹೇಳ್ತಾರೆ ಅಂದರು, ಚೆನ್ನಾಗೂ ಇದ್ದೀರಾ ನೋಡೋದಕ್ಕೆ, ಮತ್ತು ಚೆನ್ನಾಗೂ ಮಾತಾಡ್ತಾ ಇದ್ದೀರಾ. ಹೇಳಿ ಡಾಕ್ಟ್ರೆ, ಏನೇನಕ್ಕೆ ಮೆಡಿಸನ್ನು ಯಾವುದಕ್ಕೆ ಬರ್ತಾರೆ? ಹಾಂ, ಆಯುರ್ವೇದ ಅಂತ ನಾನು ಆಲ್ಮೋಸ್ಟ್ ಒಂದು 22 ವರ್ಷ ಆಯಿತು ಆಯುರ್ವೇದನೇ ಪಾಠ ಮಾಡ್ತಾ ಇದ್ದೀನಿ, ಆಯುರ್ವೇದನೇ ಊಟ ಮಾಡ್ತಾ ಇದ್ದೀನಿ, ಆಯುರ್ವೇದ ಪೇಷಂಟ್ಗಳಿಗೂ ಹೇಳ್ತಾ ಇದ್ದೀನಿ. ಆಯುರ್ವೇದ ಅಂದ ತಕ್ಷಣ ಒಂದು ವರ್ಡ್ ಬಂದ ತಕ್ಷಣ ಜನರು ಅಂದ್ಕೊಂಡ್ಬಿಡ್ತಾರೆ ಏನೋ ಪೌಡ್ರ್ ಕೊಟ್ಬಿಡ್ತಾರೆ, ಏನೋ ರಸ ಕೊಟ್ಬಿಡ್ತಾರೆ. ಬಟ್ ಆಯುರ್ವೇದ ಬರೀ ರಸ ಪುಡಿ ಅಷ್ಟೇ ಅಲ್ಲ. ಆಯುರ್ವೇದದಲ್ಲೂ ತುಂಬ ಡೀಪಾಗಿರುವಂಥ ಟ್ರೀಟ್ಮೆಂಟ್ಗಳಿರ್ತವೆ, ಒಳಗಡೆ ಕ್ಲೀನ್ ಮಾಡುವಂಥದ್ದು. ನಾವೆಲ್ಲರಿಗೂ ಏನು ಹೇಳ್ತೀನಿ ಅಂದರೆ, ನಾವೂ ಒಳಗಡೆ ಕ್ಲೀನ್ ಮಾಡ್ತೀವಿ, ಆದರೆ ನಿಮ್ಮನ್ನೆಲ್ಲೂ ಕಟ್ ಮಾಡಲ್ಲ. ಏನೋ ತುಪ್ಪ ಕುಡಿಸೋದು ಆ ಥರ ಮಾಡಿಬಿಟ್ಟು ನಾವು ಕ್ಲೀನ್ ಮಾಡೋದು ನಮ್ಮ ಕೆಲಸ. ಸೊ ಆಯುರ್ವೇದ ಅಂದರೆ ಆಯುರ್ವೇದದಲ್ಲೇ ವೇದ ಅಂತ ಇದೆ. ವೇದಗಳ ಕಾಲ ಎಷ್ಟು ಹಳೇದು ಅಲ್ವಾ, 1000 ವರ್ಷಗಳ ಹಳೇದು. ಹಾಗೆ ಆಯುರ್ವೇದನೂ ಸಾವಿರಾರು ವರ್ಷಗಳ ಒಂದು ಹಳೇದು. 4 ವೇದಗಳಿದೆ ನಮ್ಮಲ್ಲಿ. ಅದರಲ್ಲಿ ಅಥರ್ವ ವೇದದ್ದು ಒಂದು ಪಾರ್ಟ್ ಆಯುರ್ವೇದ. ಅಂದರೆ ನಾವು ಅಷ್ಟು ಹಳಬ್ರು ನಾವು ಆ ಥರ. ಆಯುರ್ವೇದದಲ್ಲಿ ನಾವು ತುಂಬ ಎಮರ್ಜೆನ್ಸಿ ಟ್ರೀಟ್ಮೆಂಟು ಅಂತ ನಾನು ಯಾವತ್ತೂ ಹೇಳ್ಕೊಡಲ್ಲ. ಅಲ್ಲಿ ಯಾರೋ ಆಕ್ಸಿಡೆಂಟ್ ಆಗಿ ಬಿದ್ದಿದ್ದಾರೆ, ರಕ್ತ ಸುರಿತಾ ಇದೆ, ಅಥವಾ ಹಾರ್ಟ್ ಅಟ್ಯಾಕ್ ಆಗಿಬಿಟ್ಟಿದೆ, ಅಥವಾ ಲಾಸ್ಟ್ ಸ್ಟೇಜ್ ಆಫ್ ಕ್ಯಾನ್ಸರ್ ಇದೆ, ಅವಾಗ ಆಯುರ್ವೇದ ತಗೊಳ್ಳಿ ಅಂತ ನಾನು ಖಂಡಿತ ಎಲ್ಲರಿಗೂ ಹೇಳ್ತಾ ಬರಲ್ಲ. ಬಟ್ ನಿಮ್ಮ ಆರೋಗ್ಯ ಆಯುರ್ವೇದ ಯಾವಾಗಲೂ ಕಾಯಿಲೆನ ಆರಾಮ್ ಮಾಡೋಕ್ಕಿಂತ ಕಾಯಿಲೆ ಬರ್ದಂಗೆ ನೋಡ್ಕೊಳ್ಳೋ ಮೆಥಡ್ ಹೇಳ್ಕೊಡುತ್ತೆ, ಅದು ಆಯುರ್ವೇದ. ಹಾಗಂತ ಯಾವ್ಯಾವ ಕಾಯಿಲೆಗಳಿಗೆ ಬರ್ತಾರೆ ಅನ್ನೋದಾದ್ರೆ, PCOD ಈಗ ತುಂಬ ಕಾಮನ್ ಗೊತ್ತಲ್ವ ಹೆಣ್ಮಕ್ಳಿಗೆ. ಯಾವಾಗ ನೋಡಿದ್ರು ಇಲ್ಲ ಬ್ಲೀಡಿಂಗ್ ಜಾಸ್ತಿ, ಇಲ್ಲ ಬ್ಲೀಡಿಂಗ್ ಆಗೋದೇ ಇಲ್ಲ. ಆಮೇಲೆ ಎಷ್ಟೋ ಜನರಿಗೆ ಈ ಪ್ರಾಬ್ಲಮ್ ಮಕ್ಕಳಾಗಲ್ಲ, ಅಥವಾ ಮೈ ಏನು ತಿನ್ಲಿದ್ರು ದಪ್ಪ ಆಗ್ತಿರ್ತಾರೆ. ಸೊ ಇದೆಲ್ಲ PCOD ಬರುತ್ತೆ ಅಲ್ಲ. ಸೊ ಆಯುರ್ವೇದದಲ್ಲಿ ನಿಮಗೆ ಒಳ್ಳೆ ಟ್ರೀಟ್ಮೆಂಟು. ಒಂದು ಮೆಡಿಸಿನ್ ನಾನು ಯಾವುದೋ ನೀವು ನೋಡ್ಬಿಡ್ತೀರಾ, ಯಾವುದೋ ಫೇಸ್ಬುಕ್ಕಲ್ಲೋ ಎಲ್ಲೋ ನೋಡ್ಬಿಟ್ರೆ ಅದೊಂದು ಮೆಡಿಸಿನ್ ಎಲ್ಲರಿಗೂ ಆಗ್ಬೇಕು ಅಂತಿಲ್ಲ. ಯಾಕಂದ್ರೆ ಪ್ರತಿ ಮನುಷ್ಯ ಡಿಫ್ರೆಂಟ್ ಇರ್ತಾನೆ. ಹಂಗಂತೇಳಿ ನಮ್ಮ ಇಡೀ ವರ್ಲ್ಡ್ ಅಲ್ಲಿ ಎಷ್ಟು ಲಕ್ಷ ಜನರು ಇದ್ದಾರೆ, ಪ್ರತಿಯೊಬ್ಬರದ್ದು ಫಿಂಗರ್ ಪ್ರಿಂಟ್ ಬೇರೆ ಬೇರೆ ಅಲ್ವಾ. ಸೊ ಹಾಗೆ ಪ್ರತಿಯೊಬ್ಬನ ಮನುಷ್ಯನ ಕೆಪಾಸಿಟಿ, ದೇಹ, ಅವನ ಮೈಂಡ್ ಎಲ್ಲ ಬೇರೆ ಇರುತ್ತೆ. ಸೊ ಹಾಗಾಗಿ ವೈದ್ಯರು ನೋಡಿ ಕೊಟ್ರೇನೆ ಚೇಂಜ್ ಆಗುತ್ತೆ. ಏನ್ ನಂಗೆ ಆರಾಮಾಯ್ತು ನೀನು ಇದೆ ತಗೊಳ್ಳಿ ಅಂದ್ರೆ ಅವಳಿಗೆ ಆರಾಮ ಆಗ್ಬೇಕು ಅಂತಿಲ್ಲ, ಬಟ್ ಆಗ್ಬಾರ್ದು ಅಂತಾನು ಇಲ್ಲ. ಸೊ ಹಾಗಾಗಿ ಎಲ್ಲರಿಗೂ ಒಂದೇ ಮೆಡಿಸಿನ್. ಈಗ ನಾವು ಜ್ವರಕ್ಕೆ ಒಂದೇ ಗುಳಿಗೆ ಇಲ್ಲ, ನನ್ನ ಹತ್ರ ಜ್ವರಕ್ಕೆ ಏನಿಲ್ಲ ಅಂದ್ರೆ 25 ಗುಳಿಗೆ ಇದೆ. ಹಾ, ಸೊ ದಟ್ ಈಸ್ ಆಯುರ್ವೇದ. ಸೊ PCOD ತುಂಬಾ ಕಾಮನ್, ಥೈರಾಯ್ಡ್ ತುಂಬಾ ಕಾಮನ್, ಗ್ಯಾಸ್ಟ್ರಿಕ್ ಕೇಳಲೇಬೇಡಿ, ಕೂತ್ರು ನಿಂತರು. ಆಯ್ತಾ, ಮಕ್ಕಳಲ್ಲಿ ಇವಾಗ ತುಂಬಾ ಜಾಸ್ತಿ ಸ್ಟ್ರೆಸ್ ಬರುವಂಥದ್ದು. ಮೆನೋಪಾಸ್ ಅಲ್ಲಿ ಈಗ ತುಂಬಾ ಜಾಸ್ತಿ ಸ್ಟ್ರೆಸ್ ಬರೋರು ತುಂಬಾ ಪೇಷಂಟ್ ನೋಡ್ತಾ ಇದ್ದೀನಿ ನಾನು. 55ರಲ್ಲೂ ಅವರಿಗೆ 45ರಲ್ಲಿ ಮುಟ್ಟು ನಿಂತಿರೋದು, 55 ಮೆನೋಪಾಸ್ ಪ್ರಾಬ್ಲಮ್ ನೋಡ್ತಾ ಇದ್ದೀನಿ ನಾನು. ಆಮೇಲೆ ಈ ಸೈಕಾಲಜಿಕಲ್ ಪ್ರಾಬ್ಲಮ್, ತುಂಬಾ ಜಾಸ್ತಿ ಟೆನ್ಷನ್ ಮಾಡ್ಕೊಳ್ಳೋದು, ಅದ್ರ ಬಗ್ಗೆ ನಮ್ಮ ಆಯುರ್ವೇದದಲ್ಲಿ ಚೆನ್ನಾಗಿರುತ್ತೆ. ಕಾಲು ನೋವು ಜಾಸ್ತಿ, ಮಂಡಿ ನೋವು ಜಾಸ್ತಿ. ಈಗ ನಾವು ನೋವು ಕಡಿಮೆ ಮಾಡಲ್ಲ, ಯಾವಾಗಲೂ ನೋವು ಕಡಿಮೆ ಮಾಡಕ್ಕೆ ನೀವು ಟ್ರೀಟ್ಮೆಂಟ್ ಮಾಡಿಸ್ಕೋಬೇಕಾಗತ್ತೆ. ಬಟ್ ನಾವು ಪೇನ್ ಕಿಲ್ಲರ್ ಅಂತ ನಮ್ಮ ಹತ್ರ ಖಂಡಿತ ನೀವು ಕೇಳಬೇಡಿ. ಬಟ್ ಮಂಡಿ ನೋವು ಯಾಕೆ ಬರ್ತಿದೆ ಅದ್ರ ಬಗ್ಗೆ ನಾವು ಡೀಟೇಲ್ ಆಗಿ ಸ್ಟಡಿ ಮಾಡಿ ಕೊಡ್ತೀವಿ. ಈಗ ನೀವು ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ ಆಯುರ್ವೇದ ಸ್ಲೋ ಅಂತಾರೆ. ಆಯ್ತು, ನೀವು ಮಾಮೂಲಿ ಕುಕ್ಕರ್ ಅಲ್ಲಿ ಅನ್ನಕ್ಕಿಟ್ರು ಮಿನಿಮಮ್ 3 ವಿಷಲ್ ಕೂಗ್ಬೇಕು ತಾನೆ. 1 ಮಿನಿಟ್ ಅಲ್ಲಿ ಏನಾಗುತ್ತೆ. ಹಾಗೇನೆ ನಮ್ಮಲ್ಲಿ ಆಯುರ್ವೇದದಲ್ಲಿ ನಾವು ರೂಟಿಗೆ ಹೋಗ್ತೀವಿ. ಇಲ್ಲ ಮೇಡಮ್, ನಮ್ಮ ಹತ್ರ ಎಲೆಕ್ಟ್ರಿಕ್ ಕುಕ್ಕರ್ ಇದೆ, 1 ಮಿನಿಟ್ ಅಲ್ಲಿ ಆಗುತ್ತಂದ್ರೆ ಎಲೆಕ್ಟ್ರಿಕ್ ಕುಕ್ಕರ್ ಅಲ್ಲಿ ತಿಂದಿದ್ದ ಅನ್ನಕ್ಕೆ ಸಾವಿರಾರು ಕಾಂಪ್ಲಿಕೇಶನ್ಸ್ ಇದೆ. ಹಾಗೆ ಆಯುರ್ವೇದದಲ್ಲಿ ನಾವು ಸ್ವಲ್ಪ ಒಳಗಡೆ ಹೋಗಿ ನಮ್ಮಲ್ಲಿ ಏನು ರೂಲ್ ಇದೆ ಅಂದ್ರೆ, ಕಾಯಿಲೆನ ಟ್ರೀಟ್ ಮಾಡಬೇಡಿ, ಮನುಷ್ಯನ ಟ್ರೀಟ್ ಮಾಡಿ. ಮನುಷ್ಯನ ಮನಸ್ಸು, ಅವನ ಹಿನ್ನೆಲೆ, ಅವನ ಪರಿಸ್ಥಿತಿ ಅರ್ಥ ಮಾಡ್ಕೊಂಡು ಮಾತಾಡಿದ್ರೆ 4 ಅವನಿಗೆ ಅರ್ಧ ಕೈಲಿ ಎಲ್ಲ ಆರಾಮಾಗುತ್ತೆ. ಸೊ ನಾವು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡ್ತೀವಿ ಪೇಷಂಟ್ ಹತ್ರ. ಬಂದೆ ಗೀಚಿದೆ, ಅದು ನಮ್ಮ ಹತ್ರ ಇಲ್ಲ. ಸೊ ಇಲ್ಲಿ
ಹೆಣ್ಮಕ್ಳಲ್ಲಿ ಬಂದರೆ PCOD, ಮಕ್ಕಳಾಗದೇ ಇರುವಂಥದ್ದು, ಜಾಸ್ತಿ ಬ್ಲೀಡಿಂಗು, ಕಡಿಮೆ ಬ್ಲೀಡಿಂಗು, ಥೈರಾಯ್ಡು, ಗ್ಯಾಸ್ಟ್ರಿಕ್ಕು, ಕೂದಲುದ್ರೋದು, ಸ್ಟ್ರೆಸ್ಸು, ಮೆನೋಪಾಸು ಎಲ್ಲ ನೀವು ಯಾವುದೇ ಹೇಳಿ, ಎಮರ್ಜೆನ್ಸಿ ಬಿಟ್ಟು ಮೈಗ್ರೇನ್ ತುಂಬಾ ಇದೆ. ಮೈಗ್ರೇನ್ ಬಂದಾಗ ಏನ್ ಮಾಡ್ತಾರೆ, ಎಲ್ಲ ಪೇನ್ ಕಿಲ್ಲರ್ ತಗೋತಾರೆ. ಬಟ್ 50% ಆಫ್ ದ ಮೈಗ್ರೇನು ಅಸಿಡಿಟಿಯಿಂದ ಬಂದಿರುತ್ತೆ. ಸೊ ಅಸಿಡಿಟಿ ಟ್ರೀಟ್ಮೆಂಟ್ ಮಾಡಿದ್ರೆ ಮೈಗ್ರೇನ್ ಕಡಿಮೆ ಆಗುತ್ತೆ. ಅಥವಾ 50% ಆಫ್ ದಿ ಮೈಗ್ರೇನು ನಿಮ್ಗೆ ಸ್ಟ್ರೆಸ್ ಇಂದ ಬಂದಿರ್ಬೋದು. ಸೊ ಸ್ಟ್ರೆಸ್ ಏನು ಅಂತ ಹುಡುಕಿ ಅದನ್ನ ಕಂಟ್ರೋಲ್ ಮಾಡೋಕ್ಕೆ ಯೋಗ ಇದೆ, ಪ್ರಾಣಾಯಾಮ ಇದೆ, ಇನ್ನು ಮುದ್ರೆಗಳಿದೆ. ಅಲಾಂಗ್ ವಿತ್ ದ್ಯಾಟ್ ಅದ್ರ ಜೊತೆ ನೀವು ಸ್ವಲ್ಪ ಆಯುರ್ವೇದ ತಗೊಳ್ಳಿ. ನಮ್ಮದೇ ತಗೊಳ್ಳಿ ಅಂತ ನಾನು ಎಲ್ಲೂ ಹೇಳಲ್ಲ, ನೀವೇನು ಮಾಡ್ತೀರೋ ಅದ್ರ ಜೊತೆ ಆ್ಯಡ್ ಮಾಡ್ಕೊಳ್ಳಿ. ಸೊ ಡೆಫಿನೆಟ್ಲಿ ನಿಮ್ಮದು ಕ್ವಾಲಿಟಿ ಆಫ್ ಲೈಫ್ ಏನಂತಾರೆ ಅದು ತುಂಬ ಚೆನ್ನಾಗಾಗುತ್ತೆ. ಗಂಡು ಮಕ್ಕಳಲ್ಲೂ ನಾವೇನು ಮಾಡ್ತೀವಿ, ಹೆಣ್ಮಕ್ಳಿಗೆ ಮೆನೋಪಾಸ್ ಮುಟ್ಟು ನಿಲ್ತು. ಸೊ ನನಗೆ ಈಗ ಅದೊಂದು ಕಾಮನ್ ಆಗಿಬಿಟ್ಟಿದೆ, ನಾನು ಹೆಣ್ಣು ಮುಟ್ಟು ನಿಂತಿದೆ, ನಂಗೆ ಪ್ರಾಬ್ಲಮ್ ಆಗಿದೆ ಅಂತ. ಬಟ್ ಹಾಗಂತ ಗಂಡು ಮಕ್ಕಳಲ್ಲೂ ಆ ಪ್ರಾಬ್ಲಮ್ ಇದೆ. ಯಾರು ಬರ್ತಾರೆ ಗಂಡು ಮಕ್ಕಳು ಹೇಳ್ಕೊಳ್ಳೋದೇ ಇಲ್ಲ. ಅವ್ರಿಗೆ ಯಾಕೆ ನಿಲ್ಲೋದಿಲ್ವಾ? ಅವ್ರಿಗೆ ಹಾರ್ಮೋನ್ ಸ್ಟಾಪ್ ಆಗಲ್ವಾ? ಅವರಿಗೂ ಪ್ರಾಬ್ಲಮ್ ಇದೆ. ಸೊ ಅದಕ್ಕೆ ಗಂಡು ಮಕ್ಳುಗಳು ತುಂಬ ಒಳಗೊಳಗೆ ಸಫರ್ ಮಾಡೋದು ಜಾಸ್ತಿ. ಈಗ ಯಾರೇ ಗಂಡು ಮಕ್ಳು ಬಂದು ನನ್ನ ಹತ್ರ ಏನು ಪ್ರಾಬ್ಲಮ್ ಹೇಳ್ಕೊಳ್ಳೋದು, ಬಿಕಾಸ್ ನಾನು ಹೆಣ್ಣು. ಈವನ್ ಅವ್ರು ಗಂಡು ಮಕ್ಳ ಹತ್ರ ಹೇಳ್ಕೊಳಕ್ಕೆ ಹೆಸಿಟೇಟ್ ಮಾಡ್ತಾರೆ, ಯಾಕಂದ್ರೆ ಅವ್ರಿಗೆ ಏನೋ ಒಂದು ಈಗೋ ಪ್ರಾಬ್ಲಮ್, ನನಗೆ ಪ್ರಾಬ್ಲಮ್ ಇದೆಯಾ, ಇದೆಲ್ಲ ಬರುತ್ತೆ. ಸೊ ಹಾಗಾಗಿ ಹೆಣ್ಣು ಗಂಡು ಅವೆಲ್ಲ ಏನೂ ಇಲ್ಲ, ಪ್ರಾಬ್ಲಮ್ ಎಲ್ಲರಿಗೂ ಪ್ರಾಬ್ಲಮ್. ನಮ್ಮಲ್ಲಿ ಪೈಲ್ಸ್ಗಳಿಗೂ ನಾವು ಒಳ್ಳೆ ಟ್ರೀಟ್ಮೆಂಟ್ ಮಾಡ್ತೀವಿ. ಕಾನ್ಸ್ಟಿಪೇಷನ್, ಮೋಷನ್, ಆಮೇಲೆ ಈಗ ವೆರಿ ಕಾಮನ್ ಅಂದರೆ ಸ್ಟ್ರೆಸ್ಸಲ್ಲಿ IBS ಅಂತ ಹೇಳ್ತೀವಿ, ಇರಿಟೇಬಲ್ ಬಬಲ್ ಸಿಂಡ್ರೋಮ್ ಅಂತ. ಸ್ಟ್ರೆಸ್ ಮಾಡ್ಕೊಂಡ್ರೆ ಸಾಕು ಅವನಿಗೆ ಲೂಸ್ ಮೋಷನ್ ಆಗ್ಬಿಡೋದು, ತಿಂದಿದ ತಕ್ಷಣ ನನಗೆ ಅಲ್ಲಿ ಬಾತ್ರೂಮ್ ನೋಡ್ಲೇಬೇಕು. ಸೊ ಅಂಥದಕ್ಕೆ ಆಯುರ್ವೇದದಲ್ಲಿ ಒಳ್ಳೊಳ್ಳೆ ಟ್ರೀಟ್ಮೆಂಟ್ಗಳಿದೆ. ಟ್ರೀಟ್ಮೆಂಟ್ ಅಂದರೆ ನಾಟ್ ಓನ್ಲಿ ಮೆಡಿಸಿನ್, ನಾವು ಮಾಡ್ತೀವಿ ಕೆಲವೊಂದು ಎನಿಮಾ ಟ್ರೀಟ್ಮೆಂಟ್ಸ್ ಇರುತ್ತೆ. ಆಮೇಲೆ ಸ್ಟ್ರೆಸ್ಸಿಗೆ ಧಾರ ಟ್ರೀಟ್ಮೆಂಟ್ ಅಂತ ತಲೆಗೆ ಮಾಡ್ತೀವಿ. ಈವನ್ ಪ್ಯಾರಲಿಸಿಸ್ ಪೇಷಂಟಿಗೆ ಅಟ್ಯಾಕ್ ಆದಮೇಲೆ ಅವ್ರ ಕ್ವಾಲಿಟಿ ಲೈಫ್ ಇಂಪ್ರೂವ್ ಆಗಲಿಕ್ಕೆ ಮಸಾಜ್ ಟ್ರೀಟ್ಮೆಂಟ್ ಇರುತ್ತೆ. ಚಿಕ್ಕ ಮಕ್ಕಳಲ್ಲಿ ಈಗ ತುಂಬ ಕಾಮನ್ ಆಗಿ ಆಟಿಸಮ್ ಅಂತ ಬರುತ್ತೆ. ಈಗ ತುಂಬ ಜೋರಾಗಿ ಹರಡುತ್ತಾ ಇದೆ ಆಟಿಸಮ್ ಅಂತೇಳಿ. ಅದಕ್ಕಿನ್ನೂ ಏನು ಕಾರಣ ಅಂತ ಇನ್ನೂ ಹುಡುಕ್ತಾನೆ ಇದ್ದಾರೆ. ಅಂದ್ರೆ ಆ ಮಕ್ಕಳು ಲಕ್ಷಣ ಆಟಿಸಮ್ ಅಲ್ಲಿ ಏನಾಗುತ್ತೆ, ಮಕ್ಕಳು ಸೋಷಿಯಲಿ ಮಿಂಗಲ್ ಆಗಲ್ಲ, ತಾನೇ ತನ್ನ ರೂಮಲ್ಲಿ ಇರೋದು, ಸಡನ್ ಆಗಿ ಕೋಪ ಮಾಡ್ಕೊಂಡೆ, ಆ ತರ ರೆಸ್ಪಾನ್ಸ್ ಕಡಿಮೆ ಇರುತ್ತೆ. ತಂದೆ ಲೋಕದಲ್ಲಿ ಅವ್ನು ಇರ್ತಾನೆ ಅಲ್ಲಿ, ಅದರಲ್ಲಿ ಇಲ್ಲ ಅವ್ರು ತುಂಬಾ ಹೈಪರ್ ಆಕ್ಟಿವ್. ನೀವೊಂದು ಸ್ಕೂಲಿಗೆ ಕಳ್ಸಿದ್ರೆ ಪ್ರತಿ ಸ್ಕೂಲಲ್ಲಿ ಪ್ರತಿ ಬೆಂಚ್ ಹತ್ಕೊಂಡು ಬರ್ತಾನ, ಕೂತಲ್ಲಿರೋಲ್ಲ. ಸೊ ಅದರಲ್ಲೂ ನಾವು 3-4 ವೆರೈಟಿ ಹುಡುಕಿ. ಸೊ ಎಷ್ಟೋ ಸರಿ ನಾವು ಅದು ನಮ್ಮ ಕರುಳಿನ ಸಂಬಂಧಪಟ್ಟಕ್ಕಿರುತ್ತೆ. ನಾವು ಅವಾಗ ಎನಿಮಾ ಟ್ರೀಟ್ಮೆಂಟ್, ಎನಿಮಾ ಅಂದ್ರೆ ಎಲ್ಲರೂ ಏನ್ ಅನ್ಕೋತಾರೆ, ಸೋಪ್ ವಾಟರ್ ಕೊಟ್ರೆ, ಅದೆಲ್ಲ ಆಯುರ್ವೇದ ತುಂಬಾ ಡೀಪ್ ಇದೆ. ನನಗೆ 22 ವರ್ಷ ನಾನು ಆಯುರ್ವೇದ ಪ್ರಾಕ್ಟೀಸ್ ಮಾಡಿದ್ರು, ನನಗೆ ಗೊತ್ತಿರೋದು 2%. ಸೊ ದಟ್ ಮೀನ್ಸ್ ಆಯುರ್ವೇದ ಅನ್ನೋದು ಒಂದು ದೊಡ್ಡ ಸಾಗರ, ನೀವು ಒಳಗೆ ಹೋದಷ್ಟು ಮುಳುಗ್ತೀರ ವಿನಃ ಹಂಗೆ. ಯಾಕಂದ್ರೆ ವೇದಗಳ ಕಾಲದಲ್ಲಿ ಬರ್ದಿರೋದು ನಮಗೆ ಅರ್ಥ ಆಗದಷ್ಟು ಡೀಪಲ್ಲಿದೆ. ಬಟ್ ಯಾವುದೇ ಕಾಯಿಲೆ ಹೇಳಿ ಆಯುರ್ವೇದದಲ್ಲಿ, ನಾ ಹೇಳಿದ್ನಲ್ಲ, ಎಮರ್ಜೆನ್ಸಿ ಬಿಡಿ, ಈಗೇನೋ ಟ್ಯೂಮರ್ ಆಗಿದೆ, ನಾನೇನ್ ಮಾಡ್ಲಿ, ಇರಬಹುದು. ಹಳೆ ಕಾಲದಲ್ಲಿ ಅವರು ಇದ್ರು. ಯಾಕಂದ್ರೆ ನಮ್ಮ ಈ ಸರ್ಜರಿ, ಶಸ್ತ್ರಚಿಕಿತ್ಸೆಗೆ ಯಾರು ತಂದೆ, ಸುಶ್ರುತ, ಅವನು ಆಯುರ್ವೇದವನು. ಈಗಲೂ ಎಷ್ಟೊಂದು ದೊಡ್ಡ US, ಆಸ್ಟ್ರೇಲಿಯಾದಲ್ಲಿ ಅವರ ಸರ್ಜರಿದು ರೂಮ್ ಹಾಕಿರ್ತೀವಿ. ಇಲ್ಲಿ ನಾವು ಆಪರೇಷನ್ ರೂಮ್ ಅಂತ ಹಾಕೊಂಡಿರ್ತೀವಿ, ಅವರು ಸುಶ್ರುತ ರೂಮ್ ಅಂತ ಹಾಕೊಂಡಿದ್ದಾರೆ. ಸೊ ದಟ್ ಮೀನ್ಸ್ ನಮ್ಮ ಆಯುರ್ವೇದಕ್ಕೆ ಅವರು ಅಷ್ಟು ಇಂಪಾರ್ಟೆನ್ಸ್ ಕೊಡ್ತಾರೆ. ಸೊ ಎಲ್ಲ ಕಾಯಿಲೆ, ನೀವು ಮಂಡಿ, ರುಮೆಟೆಡ್ ಆರ್ಥರೈಟಿಸ್, ಆಸ್ಟಿಯೋ ಆರ್ಥರೈಟಿಸ್, ಗೌಟಿ ಆರ್ಥರೈಟಿಸ್ ಅಂತೆಲ್ಲ ಬರುತ್ತೆ. ಆರ್ಥರೈಟಿಸ್ ಅಲ್ಲಿ ಹಲವಾರು ಬಗೆ. ಸೋರಿಯಾಟಿಕ್ ಆರ್ಥರೈಟಿಸ್ ಬರುತ್ತೆ, ಸ್ಕಿನ್ ಅಲ್ಲಿ ತಗೊಂಡ್ರೆ ಸೋರಿಯಾಸಿಸ್, ಆಮೇಲೆ ಸ್ಕ್ಯಾಲ್ಪ್ ಸೋರಿಯಾಸಿಸ್, ಹೆವಿ ಡ್ಯಾಂಡ್ರಫ್, ಆಮೇಲೆ ಪಿಂಪಲ್ಸ್ ಎಲ್ಲ. ಕಣ್ಣು ನಿಮಗೆ ಫಾರ್ ಎಕ್ಸಾಂಪಲ್ ತುಂಬ ಈಗ ವೆರಿ ಯಂಗ್ ಏಜಲ್ಲಿ ಕಣ್ಣಿನ ಪವರ್ ಬಂದರೆ ಆಯುರ್ವೇದಿಕ್ ಟ್ರೀಟ್ಮೆಂಟ್ ವಿತ್ ಐ ಎಕ್ಸಸೈಸ್ ಮಾಡಿದರೆ ಡೆಫಿನೆಟ್ ಆಗಿ ಇಂಪ್ರೂವ್ ಆಗುತ್ತೆ. ಸೊ ನೀವು ಯಾವುದೇ ಅಂಗ ಹೇಳಿ, ಯಾವುದೇ ಬ್ರಾಂಚ್ ಹೇಳಿ, ಯಾವುದೇ ಪಾರ್ಟ್ ಆಫ್ ದ ಬಾಡಿ ಹೇಳಿ, ಡೆಫಿನೆಟ್ಲಿ ಅಲ್ಲಿ ಒಂದು ಟ್ರೀಟ್ಮೆಂಟ್ ಇದೆ. ಆ್ಯಂಡ್ ನಿಮಗೇನಪ್ಪ ಸೇಫ್ ಆಗಿರುತ್ತೆ. ಸೈಡ್ ಎಫೆಕ್ಟ್ಸ್ ಕಡಿಮೆ ಇರುತ್ತೆ. ಸೈಡ್ ಎಫೆಕ್ಟ್ಸ್ ಬರೋದು ಯಾವಾಗ ಗೊತ್ತಾ, ಇಲ್ಲ ನಾವು ತಗೊಂಡ್ವಿ, ಹೀಟ್ ಆಯ್ತು, ಕೋಲ್ಡ್ ಆಯ್ತು ಅಂತ ತುಂಬಾ ಜನರ ಹತ್ರ ನಾನು ಕೇಳಿದ್ದೀನಿ. ಇಲ್ಲ ಮೇಡಮ್, ನಿಮ್ಮ ಮೆಡಿಸಿನ್ ಹೀಟ್ ಅಂತೆ, ಹೀಟು ಅಂತ. ಹೀಟ್ ಆಗೋದು ಯಾಕಂದ್ರೆ ನಿಮಗೆ ಆ ಕೆಪಾಸಿಟಿ ಇಲ್ಲ ಆ ಮೆಡಿಸಿನ್ಸ್ ಕರಗಿಸ್ಕೊಳ್ಳೋದು, ಅಥವಾ ನಿಮ್ಮಲ್ಲಿ ಆ ಹೀಟ್ ಉತ್ಪತ್ತಿ ಆಗೋ ಗುಣ ನಿಮ್ಮಲ್ಲಿ ಜಾಸ್ತಿ ಇದೆ. ಸೊ ಅದಕ್ಕೆ ನಾವು ಮೆಡಿಸಿನ್ಸ್ ಕೊಟ್ಟಾಗ ಆಗೋದು. ಹಾಗಾದ್ರೆ ನೀವು ಮನೇಲಿ ಶುಂಠಿ ಹಾಕಿದ್ರೆ ಹೀಟ್ ಆಗಬೇಕು, ಯಾಕಾಗಲ್ಲ? ಸೊ ಹಾಗೆ. ಸೊ ಆಮೇಲೆ ಎಷ್ಟು ನೀವು ಪ್ಯೂರಿಟಿ ಆಫ್ ಮೆಡಿಸಿನ್ಸ್ ಡಾಕ್ಟರ್ ಹತ್ರನೇ ಹೋಗ್ತೋ, ರೋಡಲ್ಲಿ ನೀವು ಟೆಂಟ್ ಹಾಕೋದ್ರಿಂದ ಮೆಡಿಸಿನ್ಸ್ ತಗೋತೀರಾ. ನಾವಿಲ್ಲಿ ಡಿಗ್ರಿ ತಗೊಂಡು ಕೂತಿಷ್ಟೆಲ್ಲ ಅರ್ಧ ಗಂಟೆ ಮಾತಾಡಿದ್ರೆ ನಿಮಗೆ ನಂಬಿಕೆ ಬರಲ್ಲ. ಸೊ ಇಲ್ಲಿ ಅವಾಗ ಏನಾಗುತ್ತೆ, ಏನೋ ಮೆಡಿಸಿನ್ಸ್ ತಗೊಂಡ್ಬಿಟ್ಟು ಆಯುರ್ವೇದ ತಗೊಂಡೆ, ಯಾರು ಏನೇ ಕೊಟ್ಟರು ಈಗ ಏನಾಗ್ಬಿಟ್ಟಿದೆ, ಆಯುರ್ವೇದ ಅಂದ್ಬಿಡ್ತಾರೆ. ನೋ, ಎವ್ರಿಥಿಂಗ್ ಇಸ್ ನಾಟ್ ಆಯುರ್ವೇದ.
ಕರೆಕ್ಟಾಗಿ ಡಾಕ್ಟರ್ ಹತ್ರ ಹೋಗಿ ಕರೆಕ್ಟಾಗಿ ಪ್ರಿಸ್ಕ್ರಿಪ್ಷನ್ ತಗೊಂಡು ಅವರು ನಿಮ್ಮ ನಾಡಿ ನೋಡ್ತಾರೆ, ಹೌದು. ನಿಮ್ಮ ದೇಹ ಪ್ರಕೃತಿ ನೋಡ್ತಾರೆ, ನಿಮ್ಮ ಅಂದ್ರೆ ನಿಮ್ಗೆ ಏನಿದೆ, ಹೌದು. ನಿಮ್ಮ ಬಾಡಿಗೆ ಏನೇನು ಎಕ್ಸೆಪ್ಟ್ ಮಾಡುತ್ತೆ ಅದನ್ನೆಲ್ಲ ನಾವು ಅನಲೈಸ್ ಮಾಡ್ತೀವಿ. ಮಾಡಿದಾಗ ನೀವು ಏನ್ ಮೆಡಿಸಿನ್ಸ್ ನಿಮಗೆ ಒಗ್ಗುತ್ತೆ, ಒಗ್ಲಿಲ್ಲ ಅಂದ್ರೂ ಬನ್ನಿ, ಅದು ನಿಮಗೆ ನೀವೇ ಸ್ಟಡಿ ಅಲ್ಲ ಅದು ಅಲ್ವಾ. ಹಂಗಂತೇಳಿ ನಿಮ್ಗೆ ಯಾವುದೇ ಕಾರಣಕ್ಕೂ ಕಾಯಿಲೆ ಜಾಸ್ತಿ ಆಗಲ್ಲ, ಏನೂ ಆಗೋದಿಲ್ಲ. ಆ ಥರ ನಾನು ಹೇಳೋದು. ಯಾವಾಗಲೂ ನೀವು ಎಷ್ಟು ವರ್ಷ ಬದುಕ್ತೀರಿ ಅನ್ನೋದು ಇಂಪಾರ್ಟೆಂಟ್ ಅಲ್ಲ, ಎಷ್ಟು ಕ್ವಾಲಿಟಿಯಲ್ಲಿ, ಎಷ್ಟು ಆರೋಗ್ಯವಾಗಿರ್ತೀರಾ, ದಟ್ ಈಸ್ ಮೋರ್ ಇಂಪಾರ್ಟೆಂಟ್. ಅದು ನಾವು ಆಯುರ್ವೇದ ಆಲ್ವೇಸ್ ನೀವು ಹೆಲ್ದಿ ಲೈಫ್ ಫಸ್ಟ್ ನಾವು ಕೊಡೋದು, ಹೆಲ್ದಿ ಆಗಿರಿ, ಕಾಯಿಲೆ ತರ್ಸ್ಕೊಳ್ಳೇಬೇಡಿ ಅಂತ ನಾವು ಹೇಳೋದು. ಸೊ ಆಯುರ್ವೇದನ ಹೇಳಿರೋದನ್ನ ಪ್ರಾಕ್ಟೀಸ್ ನಮಗೂ ಮಾಡೋಕ್ಕಾಗಲ್ಲ, ಅವ್ರು ಅಷ್ಟು ಸ್ಟ್ರಿಕ್ಟ್ ಹೇಳಿದ್ದಾರೆ. ಅವ್ರ ಪ್ರಕಾರ ನೋಡಿದ್ರೆ 100 ವರ್ಷ ಆರೋಗ್ಯವಾಗಿ ಬದುಕಬೇಕು ಹಾಗೆ. ಸೊ ಹಾಗೆ ನಮ್ಮ ಈ ಲೈಫ್ ಸ್ಟೈಲು, ನಮ್ಮ ಏನು ಕೂತ್ಕೊಳ್ಳೋದು, ತಿನ್ನೋದು ಎಲ್ಲ ಚೇಂಜ್ ಆಗಿ ಕಾಯಿಲೆಗಳು ನಮ್ಗೆ ಆ್ಯಡ್ ಆಗ್ತಾನೆ ಇದೆ, ಯಾವ್ದು ಕಡಿಮೆ ಆಗ್ತಾ ಇದೆ ಅಲ್ವಾ. ಆರೋಗ್ಯವಾಗಿರೋದು ಮನೆ ಫುಡ್ ತಿಂದ್ರೆ ಸ್ವಲ್ಪ ಅವಾಯ್ಡ್ ಮಾಡ್ಬೋದು. ಇವಾಗೆಲ್ಲ ಬರೀ ಜಂಕ್ ಫುಡ್ ಅದು ಇದು ರುಚಿ ಜಾಸ್ತಿ ಎಲ್ಲ ಮಾಡ್ಕೊಂಡ್ಬಿಟ್ಟು ಅವ್ರಿಗೇನು ಯಾವ್ದೋ ಮೆಡಿಸಿನ್ ಇದ್ದೇ ಇರುತ್ತೆ. ಮೆಡಿಸಿನ್ ಇಸ್ ನಾಟ್ ಎವ್ರಿಥಿಂಗ್. ನಿಮ್ಮ ಲೈಫ್ ಸ್ಟೈಲು, ನಿಮ್ಮ ಡಿಸಿಪ್ಲಿನ್, ಬದುಕೋದು ಡಿಸಿಪ್ಲಿನ್ ಇದೆ ಅಲ್ಲ, ಅದು ನಿಮಗೆ ನಿದ್ದೆ ನೋಡಿ. ಯಾವಾಗಲೂ ನಾನು ಹೇಳೋದು ಕರೆಕ್ಟ್ ಟೈಮಿಗೆ ತಿನ್ಬೇಕು, ಚೆನ್ನಾಗಿ ನಿದ್ದೆ ಮಾಡಬೇಕು. ತಿಂದಿದ್ದು ಏನು ಹೊರಗಡೆ ಹೋಗ್ಬೇಕಲ್ಲ, ಆ ಟೈಮಿಗೆ ಹೋಗ್ಬಿಟ್ರೆ ಆರೋಗ್ಯ ಇರ್ತದೆ. ಅದು ತಿಂದಿರೋದು ಹೋಗದೆ ಇದ್ರೇನೆ. ನೀವು ಈಗ ಮನೆಯಲ್ಲಿ ಏನೇ ಆಗ್ಲಿ ಹಳಸಿದನ್ನೇ ನೀವು ಇಟ್ಕೊಳ್ಳಲ್ಲ, ಮತ್ತೆ ನೀವು ಬಾಡಿಯಲ್ಲಿ ಯಾಕೆ ಇಟ್ಕೋತೀರಾ? ಕರೆಕ್ಟ್. ಬಾಡಿಯಲ್ಲಿ ಇಟ್ಕೊಂಡ್ರೆ, ನೀವು ಹಳಸಿದನ್ನ ಮನೇಲಿ ಇಟ್ಕೊಂಡ್ರೆ ಸೊಳ್ಳೆ ಬರುತ್ತೆ, ಸ್ಮೆಲ್ ಬರುತ್ತೆ, ನೀರು ಹೊಡಿಯುತ್ತೆ. ಮತ್ತೆ ನಿಮ್ ಬಾಡಿಯಲ್ಲಿ ಇದ್ರೆ ಏನಾಗುತ್ತೆ? ಅಷ್ಟೇ ಸಿಂಪಲ್. ಲೈಫ್ ಇಸ್ ಅಷ್ಟು ಸಿಂಪಲ್. ಅದನ್ನ ನೀವು ಕ್ಲೀನ್ ಮಾಡ್ಕೊಂಡ್ಬಿಟ್ರೆ, ನಿಮ್ಮ ಕೆಲವೊಂದು ಮೆಥಡ್, ಬೆಳಿಗ್ಗೆ ಎದ್ದು ಎಕ್ಸರ್ಸೈಸ್ ಮಾಡಿದೆ, ಯೋಗ ಮಾಡಿದೆ, ವಾಕ್ ಮಾಡಿದೆ, ಕರೆಕ್ಟಾಗಿ ನೀರು ಕುಡಿದೆ, ಟೈಮ್ ಸರಿಯಾಗಿ ತಿಂದೆ, ಸ್ಟ್ರೆಸ್ ಮಾಡ್ಕೊಳ್ದೆ ಮಲ್ಕೊಂಡೆ, ನಿಮ್ಮ ಆರೋಗ್ಯ ಚೆನ್ನಾಗಿದೆ. ನೀರು ಎಷ್ಟು ಕುಡಿಬೇಕಾಗ್ಬೋದು? ಸಿ, ಒಬ್ಬೊಬ್ರದ್ದು ಒಂದೊಂದು ಕೆಪಾಸಿಟಿ ಇರುತ್ತೆ. ನಾವು ಯಾವತ್ತೂ ಸ್ಟ್ಯಾಂಡರ್ಡ್ ಆಗಿ ಹೇಳಲ್ಲ. ಕೆಲವೊಬ್ರು 2 ಲೀಟ್ರ್ ಕುಡಿತಾರೆ, ಕೆಲವೊಬ್ರು 4 ಲೀಟ್ರ್ ಕುಡಿತಾರೆ. ಸೊ ಹಂಗೆ ಅವರು ಈಗ ಕೆಲವೊಬ್ರು ಏನ್ ಮಾಡ್ಬಿಟ್ಟು ರೂಲ್ ಎವ್ರಿ ಅವರ್ ಕುಡಿಬೇಕು, ಆ ಥರ ಏನಿಲ್ಲ. ನಿಮ್ಮ ದೇಹಕ್ಕೆ ಎಷ್ಟು ಸಾಕಾಗುತ್ತಲ್ಲ ಅಷ್ಟು ಕೆಲವೊಬ್ರು ಕುಡಿಯೋದೇ ಇಲ್ಲ. ಸೊ ಬೇಕು. ಈಗ ನಿಮ್ಮ ಮನೇಲಿ ಒಂದು ಗಿಡ ಇತ್ತು ಅಂದ್ರೆ ನೀವು ನೀರ್ ಹಾಕಿಲ್ಲ ಅಂದ್ರೆ ಏನಾಗುತ್ತೆ? ಪಾಟ್ ಅಲ್ಲಿ ಮಣ್ಣು ಬಿರುಕು ಬಿಡೋಕೆ ಶುರು ಆಗುತ್ತೆ. ನಿಮ್ ದೇಹನೂ ಅವಾಗ ಏನಾಗುತ್ತೆ? ನೀರ್ ಕಡಿಮೆ ಆದ್ರೆ ತುಟಿ ಹೊಡಿಯೋದು, ಕಾಲು ಹೊಡಿಯೋದು, ಸ್ಕಿನ್ ಡ್ರೈ ಆಗೋದು, ಕೂದಲು ಸ್ಪ್ಲಿಟ್ ಎಂಡ್ ಆಗೋದು. ಸಿಂಪಲ್ ಆಗಿ ಹೇಳಿದೀನಿ ಅಷ್ಟೇ. ಅದು ಸಿಂಪಲ್ ಆಗಿ ಎಲ್ಲರೂ ತುಂಬಾ ಚೆನ್ನಾಗಿ ಹೇಳುತ್ತೆ. ನಿಜವಾಗ್ಲು ನನಗೆ ನಿಮ್ಮ ಪಾಪ ಪೇಷಂಟ್ಗಳು ಬೇರೆ ತುಂಬಾ ಜನ ಇದ್ದಾರೆ. ನಾನು ಹೆಂಗ್ ಮಾತಾಡ್ಸೋದು ಅಂತಿದೆ. ಸರ್ ಹೇಳಿದ್ರಿಲ್ಲ, ಒಂದು 2 ನಿಮಿಷ ತಾನೇ ಮಾತಾಡ್ಸ್ಬಿಡಿ ಅಂದ್ರು. ನಾನು 2 ನಿಮಿಷ ಅಂದ್ರೆ ನೀವು ನೋಡಿದ್ರೆ 20 ನಿಮಿಷನೇ ಮಾತಾಡೋದು. ಜಾಸ್ತಿ ಮಾಡಿ ಇಲ್ಲಪ್ಪ, ಏನು ಕಟ್ ಮಾಡಲ್ಲ, ಹೇಗಿದೆಯೋ ಹಾಗೆ ಆಗ್ತೀನಿ. ತುಂಬಾ ಚೆನ್ನಾಗಿ ಮಾತಾಡಿದ್ರೆ ನಿಜವಾಗ್ಲು ಕೈ ಮುಗ್ದಿ ನಮಸ್ಕಾರ ಮಾಡ್ತೀನಿ. ಇಲ್ಲ, ಇದರಲ್ಲಿ 100 ಜನ ನೋಡಿ 10 ಜನರಿಗೆ ಉಪಯೋಗ ನಂದದೇ ಮನಸ್ಸಲ್ಲಿ. ಯಾಕಂದ್ರೆ ನಾವೇನು ಬೇರೆ ತರ ನಾವೇನೋ ಸಹಾಯ ಮಾಡಕ್ ಆಗಲ್ಲ ಜನಕ್ಕೆ. ಈ ರೀತಿಲಾದ್ರೂ 4 ಜನಕ್ಕೆ ಸಹಾಯ ಆಗ್ಲಿ, ಒಳ್ಳೇದಾಗ್ಲಿ ಅಂತ ನಾನು ಅದೇ ಬೇಕು. ನೀವು ಆಯುರ್ವೇದ ಡಾಕ್ಟರ್ ಅಂತ ನನ್ನೇ ಹುಡ್ಕೊಂಡ್ ಬರೋ ಅಗತ್ಯನೂ ಇಲ್ಲ. ನಾನು ಯಾವ್ದು ಇಲ್ಲಿ ಪರ್ಸನಲ್ ಪ್ರಮೋಷನ್ ಬೇಡ ನನಗೆ. ನೀವು ಎಲ್ಲೋ ಒಂದು ಒಳ್ಳೆ ಡಾಕ್ಟ್ರು, ಏನೋ ಒಂದು ನಿಯರೆಸ್ಟ್ ನೀವು ಎಲ್ಲಿದ್ದೀರೋ ಅಲ್ಲೇ. ಆತರ ಇಲ್ಲ ನನ್ನ ಹತ್ರನೇ ಬನ್ನಿ, ನನ್ನ ಹತ್ರ ಸ್ಪೆಷಲ್ ಮೆಡಿಸಿನ್ ಇದೆ, ಎಂಥದ್ದು ಇಲ್ಲ ನನ್ನ ಹತ್ರ, ಯಾವ ಸ್ಪೆಷಲ್ ಮೆಡಿಸಿನ್ ಇಲ್ಲ. ನಿಮ್ಮನ್ನ ನೋಡಿದ್ಮೇಲೆ ನಾನು ಸ್ಪೆಷಲ್ ಯೋಚನೆ ಮಾಡ್ತೀನಿ. ನಾನು ಅಷ್ಟೇ ಆಯುರ್ವೇದ ಲಾಸ್ಟ್ ವರ್ಷ ಆಯುರ್ವೇದ ಹಾಸ್ಪಿಟ್ಲ್ ಇದು ಉಡುಪಿಲಿ ಅಡ್ಮಿಟ್ ಆಗಿದ್ದೆ. ಶಿರೋಧಾರ ಮತ್ತೆ ಮಸಾಜ್ ತುಂಬಾ ಚೆನ್ನಾಗಿ. ನನ್ಗೆ ಈಗಲೂ ಅನ್ಸುತ್ತೆ 6 ತಿಂಗಳಿಗೆ ಒಂದ್ಸರಿ ಹೋಗಿ ಮಾಡ್ತೀವಿ. ಅವೆಲ್ಲ ನೀವು ಕಾಯಿಲೆ ಅಂತ ಹೋಗ್ಬಾರ್ದು. ಹೌದು, ನಾನು ಏನು ಕಾಯಿಲೆ ಅಂತ ಹೋಗಿಲ್ಲ, ಅಲ್ಲಿ ಜನ ವಾತಾವರಣ ಅದೆಲ್ಲ ನೋಡ್ಕೊಂಡೆ ಹೋಗಿದ್ದು. ನಾನು ತುಂಬಾ ಖುಷಿ ಆಯ್ತು. ಮೊನ್ನೆ ಮತ್ತೆ ಮೆಜೆಸ್ಟಿಕ್ ಹಾಸ್ಪಿಟ್ಲ್ ಒಂದು ವಿಡಿಯೋ ಮಾಡ್ಕೊಂಡು ಬಂದೆ. ತಕ್ಷಣ ನನಗೆ ನಮ್ಮ ಅಂಗಡಿಗೆ ನೆನಪಾಯ್ತು ಇದು ನೋಡಿ. ಅಲ್ಲಿ ಫ್ರೀ ಟ್ರೀಟ್ಮೆಂಟ್, ಫ್ರೀ ಹೌದು, ಮೆಜೆಸ್ಟಿಕ್ ಹೌದು ತುಂಬಾ ಚೆನ್ನಾಗಿದೆ. ನಾನು ಕೆಲಸ ಮಾಡಿದ್ದೆ. ಹೌದಾ? 2004 to 2008 ನಾ ಅಲ್ಲೇ ಇದ್ದೆ. ಹೌದು, ತುಂಬಾ ಚೆನ್ನಾಗಿದೆ, ತುಂಬಾ ಕ್ಲೀನ್ ಆಗಿದೆ. ಒಂದು ವಾರ್ಡ್ ಆಗ್ಲಿ ಪ್ರತಿಯೊಂದು ನೋಡ್ಕೊಂಡು ಬಂದೆ. ಗೌರ್ಮೆಂಟ್ ಯಾಕೆ ಅಷ್ಟೆಲ್ಲ ಮಾಡ್ಬೇಕು? ಹೌದು, ಜನರಿಗೆ ಒಳ್ಳೆದ ಚೆನ್ನಾಗಿದೆ. ಹೌದು, ಸೊ ಎಲ್ಲ ಉಪಯೋಗ ತಗೊಳ್ಳಿ. ಆಮೇಲೆ 100 ಜನ ಹೋದ್ರೆ 100ಗೂ ಹೆಲ್ಪ್ ಆಗ್ಬೇಕಂತ ಏನಿಲ್ಲ. ಆಗಿಲ್ಲ ಅಂದ್ರೆ ಬೇಜಾರು ಮಾಡ್ಕೊಳ್ಬಾರ್ದು, ರಾಂಗ್ ಮಾಡ್ಬಾರ್ದಲ್ಲ. ಇನ್ನೊಬ್ರಿಗೆ ಅದನ್ನ ನಾನು ಓದೆ ನನಗೆ ಹಿಂಗ್ ತಪ್ಪಾಯ್ತು ಅಂತ ಹೇಳ್ಬೇಕು. ಏನಂದ್ರೆ ಐದರ್ ನೀವು ಸರಿಯಾಗಿ ಹೇಳಿರಲ್ಲ, ಅಥವಾ ನೀವು ಹೇಳಿರೋದು ಅವ್ರು ಅರ್ಥ ಮಾಡ್ಕೊಳ್ಳೋದೇನೋ ರಾಂಗ್ ಆಗಿರ್ಬಹುದು, ಅಥವಾ ನೀವು ತಗೊಳ್ಳೋ ಮೆಡಿಸಿನ್ಸ್ ರಾಂಗ್.
ತಪ್ಪಾಗಿರ್ಬೋದು, ನೀವು ಅವ್ರೇನೋ ಹೇಳಿದ್ರೆ ನೀವೇನೋ ಮಾಡ್ಬೋದು, ಏನೋ ಆಗಿರ್ಬೋದು ಅಲ್ವಾ, ಅಥವಾ ಇಲ್ಲ ನಿಮ್ಗೆ ಗೊತ್ತಿಲ್ಲದೆ ಇನ್ನೇನೋ ಇರ್ಬೋದು, ಏನೋ ದೊಡ್ಡ ಕಾಯಿಲೆ ಇರ್ಬೋದು ಅಂತಲ್ಲ. ಮೇ ಬಿ ನಿಮ್ಮನ್ನ ನೀವು ಫಸ್ಟ್ ಏನ್ ಗೊತ್ತಾ, ಸೆಲ್ಫ್ ರಿಯಲೈಸೇಷನ್ ಇಸ್ ವೆರಿ, ನಿಮ್ಮನ್ನ ನೀವು ಅರ್ಥ ಮಾಡ್ಕೊಳ್ಳಿ. ಫಸ್ಟ್ ನನ್ನ ಮನ್ಸಲ್ಲಿ ಏನಂದ್ರೆ, ನಾನು ಇಲ್ಲಿ ಹೋಗ್ತಾ ಇದ್ರೆ ನಾನು ವಾಸಿ ಆಗುತ್ತೆ ಅನ್ನೋದು ಪಾಸಿಟಿವ್. ಯಾವಾಗ ನಾನು ಇಲ್ಲಿ ಬಂದ್ರೆ ವಾಸಿ ಆಗುತ್ತೆ, ಈ ಡಾಕ್ಟರ್ ಏನ್ ನೋಡ್ತಾರೆ ಅಂತ ಅಂದ್ರೆ ಆಮೇಲೆ ಇದೇನ್ ಪೌಡ್ರು ಇದೆಲ್ಲ ಬಂದ್ಬಿಟ್ರೆ ಮೇಡಮ್ ತುಂಬಾ ಜನ ನಮಗೆ ಕೇಳೋದು, ಮೇಡಮ್ ಆಯುರ್ವೇದಿಕ್ ಮೆಡಿಸಿನ್ ಅಲ್ಲಿ ಸ್ಟೀರಾಯ್ಡ್ ಇರುತ್ತಾ, ಏನು ಕೆಮಿಕಲ್ ಇರುತ್ತಾ? ಅದೇ ನೀವು ರಿಯಲ್ ಕೆಮಿಕಲ್ ಸ್ಟೀರಾಯ್ಡ್ ತಿಂದವ್ರೆ ಮಾತಾಡಲ್ಲ. ಇನ್ನ ಪೌಡ್ರು ಸಿರಪ್ ಕೊಡ್ತೀವಿ ಇರುತ್ತಾ ಅಂತ ಕೇಳ್ತಾರೆ. ನಾ ಏನ್ ಹೇಳಿ, ಹಂಗಾದ್ರೆ ನಾವು ಕಂಪನಿಗಳು ಇಷ್ಟೊಂದು ಮಾಡ್ತಿದಾರಲ್ಲ ನೋಡಿ, ಇಷ್ಟು ದೊಡ್ಡ ಶಾಪಲ್ಲಿ ಎಷ್ಟು ತರ ಔಷಧಿಗಳಿದೆ. ಮತ್ತೆ ಯಾಕೆ ನೀವು ಕಂಪನಿಯವ್ರು ಯಾಕೆ ಲಾಸ್ ಮಾಡ್ತಾರೆ? ಆತರ ಏನು ಇರಲ್ಲ. ನಿಮ್ಗೆ ಆತರ ಸ್ಟೀರಾಯ್ಡ್ ಕೆಮಿಕಲ್ ಏನಾರು ಇತ್ತು ಅಂದ್ರೆ ಯಾರು ರಿಜಿಸ್ಟರ್ಡ್ ಡಾಕ್ಟರ್ ಯಾರು ಯಾವ ಕಂಪ್ನಿಯವರು ಮಾಡಲ್ಲ. ನನಗೆ ಗೊತ್ತಿದ್ದಂಗೆ 22 ವರ್ಷದಲ್ಲಿ ನಂಗೆ ಯಾವ ಪೇಷಂಟ್ ಬಂದು ಕೆಮಿಕಲ್ ಇದೆ ಮೇಡಮ್, ಸ್ಟೀರಾಯ್ಡ್ ಇದೆ, ನೋ, ಆ ಥರ ಇಲ್ಲ. ಎಲ್ಲೆಲ್ಲೋ ತಗೊಂಡ್ಬಿಟ್ಟು ಬಂದ್ಬಿಟ್ಟು ಮೇಡಮ್ ಇದರಲ್ಲಿ ಇತ್ತು, ಸಾರಿ, ನಾನು ಅಂಥದಕ್ಕೆ ಎಂಟರ್ಟೈನೇ ಮಾಡಲ್ಲ. ಬಿಕಾಸ್ ನಮ್ಮಲ್ಲಿ ಇಲ್ಲ ಅದು ಅಷ್ಟೊತ್ತಿಗೆ. ಅದಕ್ಕೆ ನಮ್ದು ಬೇಗ ನೋವೆಲ್ಲ ಕಡಿಮೆ ಆಗಲ್ಲ. ಯಾಕೆ ಹೇಳಿ, ನಾವೇನು ಕೆಮಿಕಲ್ ಹಾಕಿರಲ್ಲ. ಅದಕ್ಕೆ ನಾವು ಮನುಷ್ಯನಿಗೆ ಇವಾಗ ತಾಳ್ಮೆ ಇಲ್ಲ. ತಗೊಂಡಿದ ತಕ್ಷಣ ಮಾತ್ರ ನೋಡಿದ ತಕ್ಷಣ ನೋವು. ಈಗ ನಮ್ಮಲ್ಲಿ ಕಾಲ್ ನೋವು ಬಂದ್ರೆ ಈಗ ನಿಮ್ಗೆ ಆರ್ಥ್ರೈಟಿಸ್ ಅಂತ ಬರುತ್ತಲ್ಲ, ನಾವಲ್ಲಿ ಜಾನು ಬಸ್ತಿ ಅಂತ ಮಾಡ್ತೀವಲ್ಲ, ಕಟ್ಟೆ ಎಣ್ಣೆ ಹಾಕ್ತೀವಿ ಪರ್ ಡೇ ಮಾಡ್ಕೊಂಡ್ರೆ ಸ್ವಲ್ಪ ಮನೆಗೆ ಹೋಗ್ತಾ ಚೆನ್ನಾಗಿ ನೋವು ಕಡಿಮೆ ಆಗುತ್ತೆ. ಬಿಕಾಸ್ ನಾವಲ್ಲಿ ಸರ್ಕ್ಯುಲೇಷನ್ ಚೆನ್ನಾಗಿ ಮಾಡಿರ್ತೀವಿ. ನಿಮ್ಗೆ ಬೇಜಾರು, ನಾನು ಇದಕ್ಕೆ ಹೋಗಿದ್ದೆ, ಇದು ಮೆಜೆಸ್ಟಿಕ್ಕು. ನಾನು ಎಲ್ಲರೂ ಮಾತಾಡಿಸ್ತಿದ್ದೆ, ನೀವು ಹೇಗೆ ಏನು ಹುಷಾರಾತ್ರ ಅಂದ ತಕ್ಷಣ ಅಲ್ಲಿ ವಾರ್ಡಲ್ಲಿ ಇರೋರೆಲ್ಲ ಏನು ಹೇಳಿದ್ರು, ನೀವು 2 ನಿಮಿಷ ಇರಿ, ವಾಶ್ರೂಮ್ಗೆ ಒಬ್ರು ಹೋಗಿದ್ದಾರೆ, ಅವ್ರು ಬಂದ ಮೇಲೆ ನೀವು ಅವ್ರನ್ನ ಮಾತಾಡಿಸಿ ಅಂದರು. ಅವ್ರು ಬರ್ತಿದ್ದಾರೆ ಬಕ್ಕೊಂಡು, ಅವ್ರಿಗೆ 35ರಿಂದ 40 ವರ್ಷದೊಳಗಡೆ ಇರೋದು. ಈ ವಯಸ್ಸಾದವ್ರು ಬಗ್ಬಿಡ್ತಾರಲ್ಲ ಆ ಥರ ಬಕ್ಕೊಂಡು ಬಟ್ಟೆ ಒಕ್ಕೊಂಡು ತೊಗೊಂಡು ಬರ್ತಿದ್ದಾರೆ. ನಾನು ಮನ್ಸಲ್ಲಿ ಅಂದ್ಕೊಂಡೆ, ಇವ್ರನ್ನೇನು ಮಾತಾಡಿಸ್ಬೇಕು, ಇವ್ರು ಇನ್ನೂ ಬಗ್ಗೆ ಇದ್ದಾರೆ, ಇವ್ರು ಏನು ಹುಷಾರಾಗಿದ್ದಾರೆ ಅಂತ ನಾನು ನಿಜವಾಗ್ಲೂ ಹೇಳ್ತಾ ಇದ್ದೀನಿ. ನಾನು ಏನು ಮಾತಾಡಿಸ್ಬೇಕು ಅಂತ ಅಂದ್ಕೊಂಡೆ, ಆದರೂ ಮಾತಾಡಿಸ್ದೆ ನಾನು. ನೀವು ಎಷ್ಟು ದಿನ ಆಯಿತು ಬಂದು? 1.5 ತಿಂಗಳಾಯಿತು ಅಂದರು. 1.5 ತಿಂಗಳಿಂದ ನಿಮ್ಗೇನು ಕಡಿಮೆನೇ ಆಗಿಲ್ವಾ ಅಂತ ಕೇಳಿದೆ ನಾನು. ಅವ್ರು ನನಗೆ ಏನಮ್ಮ ಹಿಂಗೆ ಅಂದರು, ಏನಮ್ಮ ಹಿಂಗಂತೇನ, ನಾನು 4 ಜನ ಒತ್ಕೊಂಡು ಬಂದರು. ನಿಜವಾಗ್ಲೂ ಹೇಳ್ತಾ ಇದ್ದೀನಿ, 4 ಜನ ಒತ್ಕೊಂಡು ಬಂದರು ನನ್ನ. ಇವಾಗ ನನ್ನ ಕೆಲಸ ನಾನು ಮಾಡ್ಕೊಳ್ತಾ ಇದ್ದೀನಿ, ನಾನು 1.5 ತಿಂಗಳಿಂದ ಈ ಹಾಸ್ಪಿಟ್ಲಲ್ಲಿ ಇದ್ದೀನಿ ನಾನು ಅಂತ ಅಂದ್ರು. ಎಷ್ಟು ಖುಷಿ ಆಯ್ತು ಗೊತ್ತಾ ನನಗೆ ನೋಡಿ. ನಮಗೆ ಬಿಫೋರ್ ಟ್ರೀಟ್ಮೆಂಟ್ ಆಫ್ಟರ್ ಟ್ರೀಟ್ಮೆಂಟ್ ಅಷ್ಟೆಲ್ಲ ಮಾಡೋಷ್ಟು ಟೈಮು ಇರೋದಿಲ್ಲ. ನಮಗೆ ಪೇಷಂಟ್ ಆರಾಮಾಗಿ ಹೋಗ್ತಾರಲ್ಲ ಅದೇ ಸಾಕು. ಪೇಪರಲ್ಲಿ ಹಾಕ್ಸಿ ಬೇಡ. ಅವ್ರು ಬಂದು 4 ಜನ ಕೇಳ್ತಾರಲ್ಲ, ಮೇಡಮ್ ನನಗೆ ಸ್ಕಿನ್ ಪ್ರಾಬ್ಲಮ್ ಇತ್ತು, ಆರಾಮಾಯ್ತು. ಈಗ ನೀವೇ ನೋಡಿದ್ರಿ ಎಷ್ಟು ಸ್ಕಿನ್ ನೋಡಿದ್ರೆ ತುಂಬಾ ಚೆನ್ನಾಗಿ. ಸೊ ಅವ್ರವ್ರಿಗೆ ಸಾಕು, ನಮ್ಗೆ ಎಲ್ಲೂ ಏನು ಬೇಡ. ಅವ್ರವ್ರನ್ನೇ ನಾವು, ನಮಗೆ ಹೆವಿ ಆದಷ್ಟು ನಾವು ಕಾನ್ಸಂಟ್ರೇಷನ್ ಕಡಿಮೆ ಆಗುತ್ತಲ್ಲ. ಸೊ ಅದಕ್ಕೆ ನಮ್ಗೆ ಎಷ್ಟು ಬೇಕೋ ಅಷ್ಟು ಇಟ್ಕೊಳ್ತೀವಿ. ನಮ್ಗೆ ಇರೋರೇ ಬಂದ್ರೆ ಕ್ವಾಲಿಟಿ ಕೊಟ್ರೆ ಸಾಕು ಅಲ್ವಾ. ಸೊ ನಮ್ಮ ಉದ್ದೇಶ ಅದೇ. ಸರಿ ಡಾಕ್ಟ್ರೆ, ನಿಜವಾಗ್ಲೂ ತುಂಬಾ ಥ್ಯಾಂಕ್ಸ್ ಅಪ್ಪ. ಇಷ್ಟೊತ್ತು ಮಾತಾಡಿದ್ದಕ್ಕೆ. ತುಂಬಾ ಪೇಷಂಟ್ ಇದ್ರು, ಆ ಟೈಮಲ್ಲೂ ಪೇಷಂಟ್ನ ನಿಲ್ಲಿಸ್ಬಿಟ್ಟು ಬನ್ನಿ ಅಂತ ನೀವೇ ಕರ್ತಿ ಮಾತಾಡ್ಸಿದ್ರಿ. ಆಮೇಲೆ ಸ್ವಲ್ಪ ಹೊತ್ತಂದೆ ಜಾಸ್ತಿ ಹೊತ್ತು ಮಾತಾಡಿದ್ರಿ, ಚೆನ್ನಾಗಿ ಮಾತಾಡೋದು. ಸ್ವಲ್ಪ ನಮ್ದು ನಿಲ್ಲಲ್ಲ. ನಾನೇನು ಎಡಿಟ್ ಮಾಡಲ್ಲ, ಇದೇ ತರ ಫುಲ್ ಇದೆ. ಏನ್ ಪರವಾಗಿಲ್ಲ ಅಲ್ವಾ? ಏನು ಎಡಿಟ್ ಮಾಡಲ್ಲ, ಫುಲ್ ಇವಾಗ ನಮಸ್ಕಾರವರೆಗೂ ಹಂಗೆ ಹಾಕ್ತೀನಿ. ನಿಜವಾಗ್ಲೂ ತುಂಬ ಚೆನ್ನಾಗಿ ಮಾತಾಡೋದು. ದಯವಿಟ್ಟು ಎಲ್ಲರೂ ಆಯುರ್ವೇದನ ಉಪಯೋಗಿಸಿ ಅಂತ ಕೇಳ್ಕೊಳ್ತೀನಿ. ಡಾಕ್ಟ್ರು ನೋಡಿ ಎಷ್ಟು ಚೆನ್ನಾಗಿ ಮಾತಾಡಿದ್ರು, ಮತ್ತು ಅಂಗಡಿ ಓನರು ರಾಘವೇಂದ್ರ ಅವ್ರು ಎಷ್ಟು ಚೆನ್ನಾಗಿ ಮಾತಾಡಿದ್ರು. ದಯವಿಟ್ಟು ವೀಡಿಯೋನೆಲ್ಲೂ ಸ್ಕಿಪ್ ಮಾಡಬೇಡಿ, ಫುಲ್ಲು ವೀಡಿಯೋ ನೋಡಿ. ಇಷ್ಟ ಆದರೆ ಒಂದು ಲೈಕ್ ಕೊಡಿ, ಸಬ್ಸ್ಕ್ರೈಬ್ ಮಾಡಿನೇ ವೀಡಿಯೋ ನೋಡಿ ಅಂತ ಹೇಳ್ತೀನಿ. ಧನ್ಯವಾದಗಳು.